ಸುವರ್ಣಗೆಡ್ಡೆ ನೋಡಿ, ಇದು ಊರಿಂದ ತಂದಿರೋದು. ಫುಲ್ ಮಣ್ಣಿದೆ ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡೋಣ. ಇದು ತುಂಬ ಹಾರ್ಡ್ ಇದೆ, ಸ್ವಲ್ಪ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮಗೆ ಈ ಥರ ಊರಲ್ಲಿ ಈ ಥರ ಕತ್ತಿಯಲ್ಲೇ ಕಟ್ ಮಾಡಿ ಅಭ್ಯಾಸ. ಸೊ ನೈಫಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇದು ಕಟ್ ಮಾಡೋಕ್ಕೆ. ಇದರ ಸಿಪ್ಪೆನೆಲ್ಲ ಈ ಥರ ಕ್ಲೀನಾಗಿ ತೆಕ್ಕೋಬೇಕು ಫಸ್ಟಿಗೆ. ಸಾಧಾರಣ ಎಲ್ಲ ವೆಜಿಟೇಬಲ್ಸ್ ಫಸ್ಟ್ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ತೀವಿ ನೋಡಿ. ಈ ಸುವರ್ಣಗೆಡ್ಡೆ ಮಾತ್ರ ಕಟ್ ಮಾಡ್ಕೊಂಡು ಆಮೇಲೆ ವಾಶ್ ಮಾಡಬೇಕು, ತುಂಬ ಮಣ್ಣಿರುತ್ತಲ್ಲ. ಸೊ ಕಟ್ ಮಾಡಿ ಆಯಿತು. ಈಗ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ವಾಶ್ ಮಾಡಿ ಆಯ್ತು ನೋಡಿ. ಇದನ್ನು ಮತ್ತೆ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಫ್ರೈ ಮಾಡಬೇಕಿದ್ರೆ ಇದು ಸ್ವಲ್ಪ ತೆಳ್ಳಗಿರಬೇಕು. ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ಇದನ್ನು ಮತ್ತೆ ಸ್ಕ್ವೇರ್ ಪೀಸಾಗಿ ಮಾಡೋಣ. ತುಂಬ ತೆಳು ಮಾಡಿದರೆ ಇದು ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ನಿಮಗೆ ಯಾವ ಥರ ಬೇಕು ಆ ಥರ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಕಟ್ ಮಾಡಿದ ತಕ್ಷಣ ಹುಣಸೆ ಹಣ್ಣು ನೀರಲ್ಲಿ ಒಂದು 2 ನಿಮಿಷ ಹಾಕಿಡಬೇಕು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಖಾರ ಇದ್ದರೆ ಇದು ಚೆನ್ನಾಗಿರುತ್ತೆ. ಸೊ ನಂದು 4 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು. ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಈ ಪಾನ್ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಇದು ಹೀಗೆ ಡಿಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಗೋಯ್ತು ನೋಡಿ. ಈ ಥರ ನೋಡಿ, ಇಷ್ಟು ಫುಲ್ ಕವರ್ ಮಾಡಿಕೊಂಡ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇದು. ಇವಾಗ ಪಾನ್ ಬಿಸಿಯಾಗಿದೆ ನೋಡಿ. ಈ ಥರ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇದನ್ನು 2 ಸೈಡ್ ಫ್ರೈ ಮಾಡ್ಕೊಳ್ಳೋಣ. ಆಗ ನೀಟಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಇದ್ರ ಮೇಲೆ. ಇದು ಕೊಕೊನಟ್ ಆಯಿಲ್ ನೋಡಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕೊಕೊನಟ್ ಆಯಿಲ್ ಹಾಕ್ಕೊಂಡ್ರೆ. ಸುವರ್ಣಗೆಡ್ಡೆ ಫ್ರೈ ರೆಡಿಯಾಗಿದೆ ನೋಡಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಊಟಕ್ಕಾದರೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ಥರ ರವಾ ಫ್ರೈ ಕೂಡ ಮಾಡ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.